ಮಾಡುತ್ತಾ ಕರ್ತನ ರಾಜ್ಯದಲ್ಲಿ ಮುಂದುವರಿತಿರುವಾಗ ಅದರ ಅನುಭವನೇ ಒಂದು ಬೇರೆ ಆಗಿರ್ತದೆ. ಆಮೇಲೆ ಅಲ್ಲೆಲೂಯ್ಯ. ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಾಗಿ ಹೋಗೋಣ. ಇವತ್ತಿನ ದಿನ ನಮ್ಮ ಮಧ್ಯದಲ್ಲಿ ಇರುವಂತಹ ಪ್ರಶಾಂತ್ ಬ್ರದರ್ ಅವರು ನಮ್ಮನ್ನು ವಾಕ್ಯದಲ್ಲಿ ನಡೆಸ್ತಾರೆ. प्रशांत ब्रदर त्यांनी आम्हाला वचनामध्ये आजचा दिवस चालवता. ನಾವು ಚಪ್ಪಾಳೆ ಕಟ್ಟುತ್ತಾ ಕರ್ತನ आज आम्हाला माहिती पाहिजे आज कुठला दिवस आहे. म्हणजे आम्ही क्रिसमस करतो, परत ईस्टर करतो. ಇವತ್ತು ನಮಗೆ ಗೊತ್ತಿರಬೇಕು ಇವತ್ತು ಯಾವ ದಿನ ಇದೆ. ನಾವು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತೇವೆ, ನಾವು ಗುಡ್ ಫ್ರೈಡೆ ಬೇರೆ ಇಂಥ ಕಾರ್ಯಗಳನ್ನು ಆಚರಣೆ ಮಾಡ್ತೇವೆ. तर आज सगळ्यात मोठा आणि देवाचं जे महत्त्वाचं कार्य आहे ते पूर्ण केलेला दिवस आहे. ಇವತ್ತು ಎಲ್ಲದಕ್ಕಿಂತ ದೊಡ್ಡದಾಗಿ ಇವತ್ತು ದೇವರ ಒಂದು ಮಹತ್ವದ ಕಾರ್ಯ ಪೂರ್ಣವಾಗಿರುವಂತಹ ದಿನವಾಗಿದೆ. तो दिवस म्हणजे पेंटेकोस्ट दिवस. ಆ ದಿನ ಅಂದರೆ ಪಂಚಾಶತ್ತಮದ ದಿನ. आज बरोबर 50 दिवस झाले ईस्टर होऊन. ಇವತ್ತು 50 ದಿವಸ ಆಗ್ತದೆ ಪಂಚಾಶತ್ತಮ ದಿನ ಆಗಿ. त्यासाठी आज त्यासाठी आम्ही देवाला धन्यवाद मानूया, कारण का म्हणजे आजचा दिवस सगळ्यात महत्त्वाचा दिवस आहे कलिसियासाठी आणि सभेसाठी. ಸಭೆಗೋಸ್ಕರ ಇವತ್ತಿನ ದಿನ ಒಂದು ಮಹತ್ವವಾದ ದಿನವಾಗಿದೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. कारण का म्हणजे ज्या वेळेला पवित्र आत्मा प्रेषितांवरती उतरला तिथून ते धाडसी बनतो. ಯಾವಾಗ ಅಪೊಸ್ತಲರ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿದು ಬಂತೋ ಆವಾಗ ಅವರು ಬಲವನ್ನು ಹೊಂದಿಕೊಂಡರು. कारण का ज्या वेळेला येशूला पकडले गेलं, ಯಾವಾಗ ಯೇಸು ಸ್ವಾಮಿಯನ್ನ ಹಿಡಿದುಕೊಂಡ್ರು त्यावेळेला सगळे पळून गेले. ಅವಾಗ ಎಲ್ಲರೂ ಓಡಿ ಹೋದ್ರು ಶಿಷ್ಯರೆಲ್ಲರೂ. आणि भीतीमध्ये होती, ಅವರು ಭಯದಲ್ಲಿದ್ದರು. आणि बघितलं की मी पेत्रस ज्या वेळेला येशूला पकडलेला होता त्यावेळेला 3 वेळा त्याने इन्कार केलेला होता. ಪೇತ್ರನನ್ನ ನೋಡುವಾಗ 3 ಸಾರಿ ಆತನನ್ನು ಯೇಸು ಸ್ವಾಮಿಯನ್ನ ಆತನು ಗೊತ್ತಿಲ್ಲ ಎಂಬುದಾಗಿ ಆತನು ಸುಳ್ಳು ಹೇಳಿದ. पण ज्या वेळेला पवित्र आत्मा उतरला, ಯಾವಾಗ ಪರಿಶುದ್ಧಾತ್ಮನು ಇಳಿದು ಬಂದನೋ त्यावेळेला काय झालं महत्त्वाचं म्हणजे ಆ ದಿವಸದಲ್ಲಿ ಮಹತ್ವವಾದಂತದ್ದು ಏನ್ ನಡೀತದೆ, सगळे शिष्य धाडसी बनले. ಎಲ್ಲ ಶಿಷ್ಯರುಗಳು ಬಲ ಹೊಂದರು, ಧೈರ್ಯ ದೃಢವಾದರು. त्यांना मरणाचं भय नव्हतं, ಅವರಿಗೆ ಮರಣದ ಭಯ ಇರಲಿಲ್ಲ, कुठल्या सैनिकाचं भय नव्हतं, ಯಾವ ಸೈನಿಕರ ಭಯ ಇರಲಿಲ್ಲ, कुठल्या राजाचं भय नव्हतं, ಯಾವ ರಾಜನ ಭಯ ಇರಲಿಲ್ಲ, कुठल्या झेलाचं भय नव्हतं. ಯಾವುದೇ ಸೆರೆಮನೆಯ ಭಯ ಇರಲಿಲ್ಲ ಅವರಿಗೆ. तर त्यांना पवित्र आत्म्यानं धाडसी बनवलेलं. ಆದರೆ ಪರಿಶುದ್ಧಾತ್ಮನವರನ್ನ ದೃಢಪಡಿಸಿದನು, ಬಲದಿಂದ ತುಂಬಿಸಿದನು. बघा या ठिकाणी एक मोठं कार्य घडलेलं आम्ही वचनामध्ये बघतो. ಇಲ್ಲಿ ವಾಕ್ಯದಲ್ಲಿ ಒಂದು ದೊಡ್ಡ ಮಹತ್ವವಾದ ಕಾರ್ಯ ನಡೆದಿರುವಂತದ್ದನ್ನ ನಾವು ನೋಡ್ತೇವೆ. प्रेषित कार्यकलाप ಅಪೊಸ್ತಲರ ಕೃತ್ಯ 2रा अध्याय 2ನೇ ಅಧ್ಯಾಯ वचन पहिल्यापासून बघा. 1ನೇ ವಚನದಿಂದ ನಾವು ನೋಡುವಾಗ, ಪಂಚಶತಾನ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕುತ್ತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. इथं बघा काय म्हटलेलं आहे, जीवो में विभाजित होकर परमेश्वराचा आत्मा अग्नि रूपामध्ये उतरून जिभेमध्ये विभाजित होऊन तो शब्द म्हणजे प्रत्येकाला समजण्याचे शब्द प्रदान करू लागला. ಇಲ್ಲಿ ನಾವು ನೋಡ್ತೇವೆ, ಉರಿಯಂತಿದ್ದ ನಾಲಿಗೆಗಳಲ್ಲಿ ವಿಂಗಡಿಸಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನವರ ಒಬ್ಬೊಬ್ಬರ ಮೇಲೆ ಇಳಿದು ಬಂದನು ಎಂಬುದಾಗಿ ನೋಡ್ತೇವೆ. आम्ही बघा काहीतरी सांगायचं असलं तर उदाहरणामध्ये पहिल्या दिवशी कदाचित मी या स्टेजवरती येताना गेलो असणार. ನಾವು ಉದಾಹರಣೆಯಾಗಿ ನೋಡೋದಾದ್ರೆ, ನಾವು ಮೊದಲನೇ ಸಲ ಈ ಸ್ಟೇಜ್ ಮೇಲೆ ಬರ್ಬೇಕಂದ್ರೆ ನಮಗೆ ಹೆದರಿಕೆ ಉಂಟಾಗ್ತದೆ. पण ज्या वेळेला पवित्र आत्म्याने जर तुम्हाला प्रोत्साहित केलं किंवा पवित्र आत्मा तुमच्याशी कार्य केलं तर तुम्ही भ्यायला बोलण्यासाठी भिवू शकत नाही. ಯಾವಾಗ ಪರಿಶುದ್ಧಾತ್ಮನು ನಮ್ಮನ್ನು ದೃಢಪಡಿಸ್ತಾನೋ ಬಲಪಡಿಸ್ತಾನೆ ಆವಾಗ ನಾವು ಇಲ್ಲಿ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಹೆದರೋದಿಲ್ಲ. आणि देव ते वरदान कोणालाही देऊ शकतं, ದೇವರ ಈ ಒಂದು ವರವನ್ನ ಯಾರಿಗಾದ್ರೂ ಕೊಡಬಹುದು. पण त्याला पवित्र आत्म्याची तहान आवश्यक आहे. ಆದ್ರೆ ಅವನಿಗೆ
ಪವಿತ್ರಾತ್ಮನ ಹಸಿವೆ ದಾಹ ಇರುವಂತದ್ದು ಬಹಳ त्या सगळ्या शिष्यांना कोणाची तहान होती? ಎಲ್ಲ ಶಿಷ್ಯರಿಗೆ ಯಾರ ದಾಹ ಇತ್ತು? पाण्याची, पवित्र आत्म्याची तहान. ಪರಿಶುದ್ಧಾತ್ಮನ ಒಂದು ದಾಹ ಇತ್ತು ಅವರಿಗೆ. आणि ते सगळे मिळून एका जागेला आले. ಮತ್ತು ಅವರೆಲ್ಲರೂ ಕೂಡಿ ಒಂದು ಸ್ಥಳದಲ್ಲಿ ಏಕತ್ರ ಬಂದ್ರು. त्यावेळी पवित्र आत्मा अग्नी रूपामध्ये उतरले. ಆವಾಗ ವಿಂಗಡಿಸುವ ನಾಲಿಗೆಗಳ ಮೂಲಕವಾಗಿ ಪರಿಶುದ್ಧಾತ್ಮನ ಇಳಿದು ಬಂದ. पवित्र आत्म्याला आम्ही वेगवेगळ्या रूपामध्ये बघतो. ಪರಿಶುದ್ಧಾತ್ಮನನ್ನು ನಾವು ಬೇರೆ ಬೇರೆ ವಿಧಾನವಾಗಿ ನೋಡ್ತೇವೆ. कधी आगीच्या रूपामध्ये, कधी पाण्याच्या रूपामध्ये, कधी कबूतराच्या रूपामध्ये, वेगवेगळ्या प्रकारे आम्ही बघतो. ನಾವು ಯಾವಾಗ ಒಂದು ಸಲ ನಾವು ನೀರಿನಲ್ಲಿ ನೋಡ್ತೇವೆ, ಒಂದು ಸಲ ಆತ್ಮನ ರೂಪದಲ್ಲಿ ನೋಡ್ತೇವೆ, ಪಾರಿವಾಳದ ರೂಪದಲ್ಲಿ ನೋಡ್ತೇವೆ, ಬೇರೆ ಬೇರೆ ರೂಪದಲ್ಲಿ ನಾವು ಆತನನ್ನ ನೋಡುವಂತವರಾಗಿರ್ತೇವೆ. कित्येक लोक विचार करतात की पवित्र आत्मा एक शक्ती असणार. ಎಷ್ಟೋ ಜನರು ವಿಚಾರ ಮಾಡ್ತಾರೆ ಪರಿಶುದ್ಧಾತ್ಮನು ಒಂದು ಶಕ್ತಿಯಾಗಿದ್ದಾನೆ पण ಎಂಬುದಾಗಿ. पवित्र आत्मा शक्ती नाहीये. ಆದ್ರೆ ಪರಿಶುದ್ಧಾತ್ಮನ ಶಕ್ತಿ ಅಲ್ಲ. कारण का पवित्र आत्मा आपल्याबद्दल काही सांगू म्हणजे शक्ती आपल्याबद्दल काही उदाहरण देऊ शकत नाही. ಆದ್ರೆ ಶಕ್ತಿ ನಮಗೆ ಯಾವುದೇ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. व्यक्ती स्वतःच उदाहरण देऊ शकतोय आणि आपल्याबद्दल सांगू शकतोय. ಯಾವುದೇ ವ್ಯಕ್ತಿ ಇದ್ದರೆ ಆತನು ನಮ್ಮ ಬಗ್ಗೆ ಏನಾದ್ರೂ ಉದಾಹರಣೆ ಕೊಡಬಹುದು, ನಮ್ಮೊಟ್ಟಿಗೆ आणि ಮಾತಾಡಬಹುದು. तो म्हणजे पवित्र आत्मा आहे. ಆತನು ಪರಿಶುದ್ಧಾತ್ಮನಾಗಿದ್ದಾನೆ. पवित्र आत्मा असा तसा नाही, तो त्रिएक देवामधला एक व्यक्ती आहे. ಪರಿಶುದ್ಧಾತ್ಮನು ಹಾಗೆ ಹೀಗೆ ಅಲ್ಲ, ಆತನು ತ್ರಿಯೇಕ ದೇವರಲ್ಲಿ ಒಬ್ಬನಾಗಿರುವಂತ ದೇವರಾತನಾಗಿದ್ದಾನೆ. हा, तो स्वतः परमेश्वर आहे. ಆತನು ಸ್ವತಃ ದೇವರಾಗಿದ್ದಾನೆ. त्यासाठी तो स्वतःचा अनुभव तुम्हाला देऊ शकतो आणि तुम्हाला त्याच्यामध्ये चालवू शकतो. ಅದಕ್ಕಾಗಿ ಆತನು ನಮಗೆ ಅನುಭವ ಕೊಡಬಹುದು, ನಮ್ಮನ್ನು ಆತನು ನಡೆಸಬಹುದು. त्याच प्रकारे त्या शिष्यांना पवित्र आत्म्याने चालवलेलं आहे. ಅದಕ್ಕೆ ಶಿಷ್ಯರನ್ನ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. असं म्हणतो वचन. ಮುಂದೆ ವಚನ ಹೋದ್ರೆ 5ನೇ ವಚನದಿಂದ, ಆಕಾಶಕ್ಕಾಗಿರುವ ಎಲ್ಲಾ ದೇಶಗಳಲ್ಲಿರುವ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರೇ, ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತ್ಯರು, ಯಹೂದ್ಯ, ಕಪದೋಕ್ಯ, ಪೊಂತ್ಯ, ಕಸ್ಯ, ಪ್ರಫುಲ್ಯ, ಐಗುಪ್ತ, ಕುರೇನ್ಯ, ಮೊಗುಲಲ್ಲಿ, ಲಿಬ್ಯ, ಈ ಸೀಮೆಗಳಲ್ಲಿ ವಾಸಿಸುವವರು, ರೋಮದಿಂದ ಬಂದು ಇಳಿದಿರುವ ಯಹೂದ್ಯರ ಮತಾವಲಂಬಿಗಳು, ಕ್ರೇತರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳೋದನ್ನು ಕೇಳುತ್ತೇವೆ ಅಂದುಕೊಂಡರು. इथं बघा काय म्हटलेलं आहे. इथून पुढे आता वचन जे आहे 5व्या वचनापासून, पृथ्वी भर के सब राष्ट्रों में आए हुए धर्मी यहूदी उस समय यरूशलेम में रहते थे. बहुत से लोग वह आवाज सुनकर एकत्र हो गए. वे विस्मित थे क्योंकि हर एक अपनी अपनी भाषा में शिष्यों को बोलते सुन रहे थे. वे बड़े अचंभे में पड़ गए और चकित रह गए. बघा या ठिकाणी सांगितलेलं आहे, सगळे आपल्या आपल्या भाषेमध्ये ऐकत होते म्हणजे. ಎಲ್ಲರೂ ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳ್ತಾ ಇದ್ದಾರೆ. ते अचंबित झाले. कारण का? ಆಶ್ಚರ್ಯವಾಯಿತು. ಯಾಕೆ? कारण काय म्हणजे त्यांनी सगळे आपल्या आपल्या भाषेमध्ये ऐकत होते, पण सांगणारे जे होते ते यहुदी होते. ಈಗ ಅವರು ತಮ್ಮ ತಮ್ಮ ಭಾಷೆಗಳಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ಆದ್ರೆ ಹೇಳುವಂತವರು ಯಹೂದ್ಯರಾಗಿದ್ದರು. पण पवित्र आत्मा हरेकाची भाषा जाणून आहे. ಆದ್ರೆ ಪರಿಶುದ್ಧಾತ್ಮನು ಪ್ರತಿಯೊಬ್ಬರ ಭಾಷೆಯನ್ನು ಅರ್ಥಕೊಂಡವರಾಗಿದ್ದಾರೆ. आज आम्ही दुसऱ्यांना त्यांच्या भाषेमध्ये काही सांगू शकत नाही. ಇವತ್ತು ಬೇರೆಯವರ ಭಾಷೆಯಲ್ಲಿ ನಾವು ಏನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. पण पवित्र आत्म्याच्या वतीने जर पवित्र आत्म्याने भरपूर होऊन तुम्ही जर तुमच्या भाषेमध्ये प्रार्थना करत असाल किंवा कोणासाठी जर वाक्य सांगत असेल किंवा काहीतरी तुम्ही देवाच्या इच्छेनुसार करत असेल तर ನೀವು ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟು ನೀವು ಪ್ರಾರ್ಥನೆ ಆಗಿರಬಹುದು, ಬೇರೆ ಏನೇ ಕಾರ್ಯಗಳನ್ನು ಮಾಡ್ತಾ ಇದ್ದರೆ परमेश्वर तुमच्या वतीने तिथं कार्य करून त्यांच्या भाषेमध्ये त्यांना सांगून देणार आहे. ಆದ್ರೆ ಪರಿಶುದ್ಧಾತ್ಮನು ತಮ್ಮದೇ ಭಾಷೆಯಲ್ಲಿ ಕಾರ್ಯ ಆಗುವಂತೆ ಆತನಲ್ಲಿ ಕಾರ್ಯ ಮಾಡಿ ನಡೆಸುವ ಆತನಾಗಿದೆ. त्या प्रकारे झाल्या कारणाने बघा पवित्र आत्म्याने भरपूर होऊन जे यहुदी म्हणजे जे शिष्य होते ते आपल्या आपल्या भाषेमध्ये बोलण्यासारखी दृढ झाले, धाडसी झाले. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಅವರು ತಮ್ಮ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಅವರು ಧೈರ್ಯದಿಂದ ತುಂಬಿಸಲ್ಪಟ್ಟರು. त्यांचा विश्वास होता की देव इथं कार्य करणार. ಅವರ ನಂಬಿಕೆ ಇತ್ತು ದೇವರಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ. आणि पवित्र आत्मा त्या ठिकाणी त्यांच्या विश्वासानुसार कार्य केलेलं आहे. ಪರಿಶುದ್ಧಾತ್ಮನಲ್ಲಿ ಅವರ ನಂಬಿಕೆ ಮೂಲಕವಾಗಿ ಕಾರ್ಯ ಮಾಡಿದ್ದಾರೆ. सर्वात महत्त्वाचं म्हणजे तुमचा विश्वास आवश्यक आहे. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಂಬಿಕೆ ಬಹಳ ಅವಶ್ಯಕವಾದಂತದ್ದು. इब्रानीच्या ग्रंथामध्ये लिहिलेलं आहे की विश्वास के द्वारा
एलिया आणि हनोक जो आहे तो उचलला गेला. ಇಬ್ರಿಯಲ್ಲಿ ನಾವು ನೋಡ್ತೇವೆ ನಂಬಿಕೆಯಿಂದಲೇ ನಾವು ನೋಡ್ತೇವೆ ಎಲಿಯನು ಸ್ವರ್ಗಾರೋಹಣವಾದನು ಎಬ್ಬಿಸಲ್ಪಟ್ಟನು ಎಂಬುದಾಗಿ. तुमचा जर विश्वास असेल तर अंतिम दिवसामध्ये ही चर्च कलिसियामध्ये हर एक व्यक्ती उचलला जाणार आहे असा विश्वास तुमचा पाहिजे. ಆಮೇಲೆ ನಿಮಗೆ ನಂಬಿಕೆ ಇರುವುದಾದ್ರೆ ಪ್ರತಿಯೊಬ್ಬರು ಆ ಒಂದು ಕೊನೆ ದಿನದಲ್ಲಿ ಎಬ್ಬಿಸಲ್ಪಡ್ತಾರೆ ಎಂಬುದಾಗಿ ಒಂದು ನಂಬಿಕೆ. बघा या ठिकाणी म्हटलेलं आहे की ते सगळे आपल्या आपल्या भाषेमध्ये ऐकू लागले. ಇಲ್ಲಿ ನೋಡ್ತೇವೆ ಅವರು ತಮ್ಮ ತಮ್ಮ ಭಾಷೆಗಳಲ್ಲಿ ಎಲ್ಲರೂ ಕೇಳಲಿಕ್ಕೆ ಪ್ರಾರಂಭಿಸಿದ್ರು. ते कुठले कुठले भाषाचे लोक होते ಅಲ್ಲಿ ಯಾವ ಯಾವ ಭಾಷೆಯ ಜನರಿದ್ದರೂ ಕೂಡ ಬರೆಯಲ್ಪಟ್ಟಿದೆ. बघा इथं, क्या वे बोलने वाले सब के सब गलीली नहीं है? तो फिर हम में हर एक अपनी अपनी जन्मभूमि के भाषा में कैसे कैसे सुन रहे हैं? पारती, मेदी और एलामित, मेसोपोटामिया, यहूदिया और कप्पादुकिया, पोंतुस और एशिया, फ्रूगिया और पफुलिया, मिस्री और कुरेनी के निकटवर्ती, लिबिया के निवासी, रोम के यहूदी तथा दीक्षार्थी प्रवासी, क्रेत और अरब के निवासी, हम सब अपनी अपनी भाषा में इन्हें ईश्वर के महान कार्यों का बखान करते सुन रहे हैं. 9ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯಾವ್ಯಾವ ಜನರಿದ್ರು ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಪಾರ್ಥರಿದ್ದಾರೆ, ಮೇದ್ಯರಿದ್ದಾರೆ, ಎಲಾಮ್ಯರಿದ್ದಾರೆ, ಮೆಸೊಪೊತಾಮಿಯಾದವರಿದ್ದಾರೆ, ಯೂದಾಯ, ಕಪ್ಪದೋಕ್ಯ, ಅಂತ್ಯ, ಹಾಸ್ಯ, ಭೋಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನ್ಯದವರು, ಅಲ್ಲಿ ಮಗ್ಗುಲಲ್ಲಿರುವಂತ ಲಿಬ್ಯದವರು ಕೂಡ ಇದ್ದಾರೆ. ಈ ಸೀಮೆಗಳಲ್ಲಿ ಇರುವಂತ ಎಲ್ಲದರ ಜೊತೆಯಲ್ಲಿ ಯಹೂದ್ಯರು, ಮತಾವಲಂಬಿಗಳು ಕೂಡ ಅಲ್ಲಿ ಕ್ಷೇತ್ರರು, ಅರಬಿ ಆಗಿದ್ದವರು ಅವರೆಲ್ಲರೂ ಕೂಡ ಇದ್ದು ತಮ್ಮ ತಮ್ಮ ಭಾಷೆಗಳಲ್ಲಿ ಅಲ್ಲಿ ಕೇಳ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾರೆ. देवाचं कार्य जे चालत आहे ते बघण्यासाठी आलेले लोक, हे काय तर अद्भुत आहे म्हणून बघण्यासाठी आलेले लोक ते आपल्या आपल्या भाषेमध्ये ऐकू लागले. त्याचं कारण काय म्हणजे पवित्र आत्मा. ಅಲ್ಲಿ ದೇವರ ಕಾರ್ಯಕ್ಕಾಗಿ ಬಂದಿರುವಂತವರು ಅಲ್ಲಿ ಕೇಳುವಾಗ ತಮ್ಮ ತಮ್ಮ ಭಾಷೆಗಳಲ್ಲಿ ಅವರು ಕೇಳುವಂತದ್ದನ್ನ ನಾವು ಅಲ್ಲಿ ನೋಡ್ತೇವೆ. पत्रसला येशूने काय विचारलं होतं की सगळे माझ्याबद्दल काय बोलतात? ಪೇತ್ರನಿಗೆ ಯೇಸು ಕೇಳಿದ, ನನ್ನ ಬಗ್ಗೆ ಎಲ್ಲರೂ ಏನು ಹೇಳ್ತಾರೆ, ಏನ್ ತಿಳ್ಕೊಂಡಿದ್ದಾರೆ? पत्रस सांगितलं की काही लोक म्हणतात तू योहान बप्तिस्त आहेस. ಪೇತ್ರನು ಹೇಳಿದ, ನೀನು ಯೋಹಾನ ಬಾಪ್ತಿಸ್ಮ ಕೊಡುವಂತ, ದೀಕ್ಷಾಸ್ನಾನ ಕೊಡುವಂತ ಯೋಹಾನನಾಗಿದ್ದಿ. कोण संदेष्ट आहे म्हणून समजतात. ಯಾರು ಪ್ರವಾದಿ ಎಂಬುದಾಗಿ ಅರ್ಥ ಮಾಡ್ಕೊಳ್ತಾರೆ. त्यावेळेला येशू त्याला विचारतोय, ಅವಾಗ ಯೇಸು ಆತನಿಗೆ ಕೇಳ್ತಾನೆ, तू माझ्याबद्दल काय म्हणतो? ನೀನ್ ನನ್ನ ಬಗ್ಗೆ ಏನ್ ಹೇಳ್ತಿ? तू परमेश्वराचा एकलौता मुलगा आहेस. ನೀನು ದೇವರ ಒಬ್ಬನೇ ಮಗನಾಗಿದ್ದಿ ಎಂಬುದಾಗಿ ಹೇಳ್ತಾನೆ. त्यावेळेला येशू काय म्हणतोय? ಅವಾಗ ಯೇಸು ಹೇಳ್ತಾನೆ, पवित्र आत्म्याने तुझ्यावरती प्रकट केलेला आहे. ಪವಿತ್ರಾತ್ಮನೇ ಇದನ್ನು ನಿನಗೆ ಪ್ರಕಟಿಸಿದನು. जोपर्यंत तुम्हाला पवित्र आत्मा प्रेरित करत नाही, ಎಷ್ಟರವರೆಗೆ ಪರಿಶುದ್ಧಾತ್ಮನು ನಮ್ಮನ್ನು ಪ್ರೇರೇಪಿಸುವುದಿಲ್ಲವೋ तुम्ही देवाचं कुठलंही कार्य करू शकत ನೀವು नाही. ದೇವರ ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. आज इथे येण्यासाठी मी तुम्हाला पवित्र आत्म्याने प्रोत्साहित केलेलं आहे. ನೀವು ಇಲ್ಲಿ ಬರ್ಲಿಕ್ಕಾಗಿ ಪರಿಶುದ್ಧಾತ್ಮನೇ ನಮ್ಮನ್ನು ಪ್ರೋತ್ಸಾಹನೆ ಮಾಡಿದ್ದಾರೆ. त्यासाठी तुम्ही पवित्र आत्म्यामध्ये भरलेले असलं पाहिजे. ಅದಕ್ಕಾಗಿ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿರೋದು ಬಹಳ ಪ್ರಾಮುಖ್ಯ. पवित्र आत्म्याला एक पिक्चरच्या थिएटर प्रमाणे वापरू नका. ಪರಿಶುದ್ಧಾತ್ಮನನ್ನು ಒಂದು ಚಲನಚಿತ್ರದ ಥಿಯೇಟರ್ ಆಗಿ ಉಪಯೋಗಿಸಬೇಡ್ರಿ. 3 तास पिक्चर थिएटर मध्ये बसतो, पिक्चर आपल्याला सगळे में आम्ही विचार करतो, जसं हिरो काम करतोय, जसं विलन काम करतोय, त्या प्रकारे आम्ही आपल्याला सेट करतो. ಒಂದು ಚಲನಚಿತ್ರದಲ್ಲಿ ನಾವು ನೋಡ್ತೇವೆ, ಒಬ್ಬ ಹೀರೋ ಮತ್ತು ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ, ಅದರ ಪ್ರಕಾರವಾಗಿ ಇದು ಅಲ್ಲ. तर ह्याच्यामध्ये काय, इथून बाहेर जाताना सुद्धा तुम्ही पवित्र आत्म्याने भरपूर असणं आवश्यक ಇಲ್ಲಿಂದ आहे. ಹೊರಗಡೆ ಹೋಗುವಾಗಲೂ ಕೂಡ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಇರುವಂತದ್ದು ಬಹಳ ಪ್ರಾಮುಖ್ಯ. कदाचित तुम्ही बाहेर पडता पडता तुम्हाला कोणतर भेटेल. ಹೊರಗಡೆ ಹೋಗ್ತಿರುವಾಗಲೇ ಯಾರಾದ್ರೂ ನಿಮ್ಗೆ ಸಿಗ್ತಾರೆ. पवित्र आत्मा तुम्हाला तिथं प्रोत्साहित करेल. ಪರಿಶುದ್ಧಾತ್ಮನು ನಿಮ್ಮನ್ನು ಪ್ರೇರೇಪಿಸಬಹುದು. कारण काय, येणारे दिवस थोडेच आहे ಕೆಲವೇ ದಿವಸಗಳಿದಾವೆ ಬರುವಂತ ದಿನಗಳಲ್ಲಿ. येशू येण्यासाठी. ಯೇಸು ಬರುವಂತದ್ದು ಹತ್ತಿರವಾಗಿದೆ. आणि देवाची इच्छा असेल तुमच्याद्वारे अनेकांना वचन सारलं जावं म्हणून. ದೇವರ ಒಂದು ಉದ್ದೇಶ ಆಗಿರಬಹುದು, ನಿಮ್ಮಿಂದ ಅನೇಕರಿಗೆ ಸುವಾರ್ತೆ ಮುಟ್ಟಬೇಕು ಎಂಬುದಾಗಿ. जोपर्यंत पवित्र आत्मा उतरला नाही, ಎಷ್ಟರವರೆಗೆ ಪರಿಶುದ್ಧಾತ್ಮನು ಇಳಿದು ಬರಲಿಲ್ಲವೋ तोपर्यंत शिष्यामधला एकही शिष्य कोणाला काही सांगायला गेलं ಅಷ್ಟರ नाही. ತನಕ ಒಬ್ಬ ಶಿಷ್ಯರು ಕೂಡ ಧೈರ್ಯವಾಗಿ ಹೇಳಲಿಕ್ಕೆ ಮುಂದೆ ಬರಲಿಲ್ಲ. पण ज्या वेळेला पवित्र आत्मा उतरला, ಯಾವಾಗ ಪರಿಶುದ್ಧಾತ್ಮನು ಇಳಿದು ಬಂದರು, ते धाडशी बनले. ಅವರು ಧೈರ್ಯ
ಶಕ್ತಿಯಿಂದ ತುಂಬಿಸಲ್ಪಟ್ರು. आणि वचन सारू लागले. ಅವರು ವಾಕ್ಯ ಹೇಳಲಿಕ್ಕೆ ಪ್ರಾರಂಭಿಸಿದ್ರು. येशू कसा होता ಅವ್ರು ಯೇಸು ಹೆಂಗಿದ್ದರು ते स्वतःमध्ये दाखवू लागले. ಅವರು ಸ್ವಂತ ತಮ್ಮಲ್ಲಿ ತೋರಿಸಲಿಕ್ಕೆ ಪ್ರಾರಂಭಿಸಿದರು. ते स्वतः कसे दाखवू लागले म्हणजे पवित्र आत्मा त्यांच्यामध्ये होता. ಅವರು ಸ್ವತಃ ಅವರು ಯೇಸು ಸ್ವಾಮಿಯನ್ನ ಹೆಂಗೆ ತೋರಿಸಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಪರಿಶುದ್ಧಾತ್ಮನ ಅವರ ಒಳಗಡೆ ಇದ್ದ. जोपर्यंत आत्मा आमच्यामध्ये नाही ಎಷ್ಟರವರೆಗೆ ಆತ್ಮನು ನಮ್ಮಲ್ಲಿ ಇರೋದಿಲ್ಲವೋ तोपर्यंत आम्ही मरणाला पडलेले आहे. ನಾವು ಮರಣದ ಹಾಗೆ ಒಂದು ಬಿದ್ದಿರುವಂತ ಸ್ಥಿತಿಯಲ್ಲಿ ಇರ್ತೇವೆ. ज्या वेळेला तुमच्यामध्ये पवित्र आत्मा आहे, ಯಾವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಬರ್ತಾನೋ तुमचं शरीर ಆ ನಮ್ಮ ಶರೀರ अमरत्वाला प्राप्त करतो. ಅದು ಅಮರತ್ವವನ್ನು ಹೊಂದಿಕೊಳ್ಳುವಂತದ್ದಾಗಿರ್ತದೆ. त्यासाठी ಅದಕ್ಕಾಗಿ आजच्या दिवशी ಇವತ್ತಿನ ದಿನ पवित्र आत्म्याकडे ಪರಿಶುದ್ಧಾತ್ಮನ ಬಳಿ आम्ही मागणी करूया. ನಾವು ಬೇಡಿಕೊಳ್ಳೋಣ. ज्या प्रकारे ಯಾವ ರೀತಿಯಲ್ಲಿ पेंतेकोस्त दिवशी ಆ ಒಂದು ಪಂಚಾಶತ್ತಮ ದಿನದಲ್ಲಿ प्रेषितांवरती ಈ ಅಪೊಸ್ತಲರ ಮೇಲೆ उतरून आला, ಇಳಿದು ಬಂದನೋ त्यांच्या मुखांतर ಅವ್ರ ಮೂಲಕವಾಗಿ पवित्र आत्म्याचे शब्द निघले ಪರಿಶುದ್ಧಾತ್ಮನ ಮಾತುಗಳು ಹೊರಗಡೆ आणि त्या ಬಂದವು. ठिकाणी अनेक प्रकारचे अनेक भाषाचे लोक होते. ಮತ್ತು ಅಲ್ಲಿ ಅನೇಕ ಭಾಷೆ ಉಳ್ಳಂತ पवित्र आत्मा त्यांच्यामध्ये पण कार्य केला. ಪರಿಶುದ್ಧಾತ್ಮನ ಅವರ ಒಳಗಡೆ ಕೂಡ ಕಾರ್ಯ ಮಾಡಿದ. प्रत्येकाला आपल्या आपल्या भाषेमध्ये समजावून दिला. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿಸುವಂತೆ ಮಾಡಿದ. आज आमच्यामध्ये पण वेगवेगळ्या भाषेचे लोक आहेत. ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಬೇರೆ ಬೇರೆ ಭಾಷೆ ಜನರಿದ್ದಾರೆ. पवित्र आत्मा आमच्यामध्ये पण कार्य करत आहे. ಪರಿಶುದ್ಧಾತ್ಮನ ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಕಾರ್ಯ ಮಾಡ್ತಾರೆ. आम्हाला पण समजून देत आहे. ನಮಗೆ ಕೂಡ ತಿಳಿಯಲು ಪಡಿಸ್ತಾನೆ. प्रभू येशूचे कार्य, ಯೇಸುವಿನ ಕಾರ್ಯಗಳು, प्रभू येशूची इच्छा ಆ ಒಂದು ಯೇಸುವಿನ ಒಂದು ಇಚ್ಛೆ, ಒಂದು ಚಿತ್ತ आणि ते आमच्यामध्ये पण करणार आहे. ಅದು ನಮ್ಮಲ್ಲಿ ಕೂಡ ಮಾಡುವ. त्यासाठी ಅದಕ್ಕೋಸ್ಕರ आम्ही पण पवित्र आत्म्यामध्ये ನಾವು ಕೂಡ ಪರಿಶುದ್ಧಾತ್ಮನಲ್ಲಿ तयार होणं गरजेचं आहे. ಸಿದ್ಧರಾಗಿರೋದು ಬಹಳ ಪ್ರಾಮುಖ್ಯ. पवित्र आत्मा नसताना कार्य केल्यावर काय होतंय ಪರಿಶುದ್ಧಾತ್ಮನು ಎಲ್ಲದೇ ಕಾರ್ಯ ಮಾಡಿದ್ರೆ ಏನಾಗ್ತದೆ त्याच्याबद्दल थोडं जाणून घेऊया. ಅದರ ಕುರಿತಾಗಿ ಸ್ವಲ್ಪ ವಿಷಯ ನಾವು ತಿಳಿದುಕೊಳ್ಳೋಣ. उत्पत्ती ग्रंथ ಆದಿಕಾಂಡ अध्याय 11 11ನೇ ಅಧ್ಯಾಯ वचन 1 पासून वाचूया. 1ನೇ ವಚನದಿಂದ ಓದಿಕೊಳ್ಳೋಣ. ಲೋಕದಲ್ಲೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷೆ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಸಿನಾರ್ ದೇಶದಲ್ಲಿ ಬೇರು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿರಿ, ಒಳೊಳಗೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರನ್ನು ಉಪಯೋಗಿಸಿದರು. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ. ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲಾಗಿ ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು इथं बघा, आणि आता मी म्हटल्याप्रमाणे पवित्र आत्मा जिथं कार्य करत नाही आणि जे आपल्या विचाराने कार्य करतात, ನಾನು ಹೇಳಿದ್ದೇನೆ, ಯಾರು ಪರಿಶುದ್ಧಾತ್ಮನಿಗೆ ಒಳಗಾಗಿ ಕಾರ್ಯ ಮಾಡೋದಿಲ್ಲ, ಸ್ವಂತ ಬುದ್ಧಿಯಿಂದ ಕಾರ್ಯ ಮಾಡ್ತಾರೋ, तिथं वचनमध्ये बघूया आम्ही. ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ರೆ समस्त पृथ्वी पर एक ही भाषा और एक ही बोली थी. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. पूर्व में यात्रा करते समय लोग शिनार देश के एक मैदान में पहुंचे और वहां बस गए. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ उन्होंने एक दूसरे से कहा, आओ हम ईंटें बनाकर आग में तपाए. ಒಳ್ಳೊಳ್ಳೆ ಇಟ್ಟಿಗೆಗಳನ್ನ ಸುಟ್ಟಿ ಇಟ್ಟಿಗೆಗಳನ್ನ ಮಾಡೋಣ. वे पत्थर के लिए ईंट और गारे के लिए डामर काम में लाते थे. ಅವರು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನ ಸುಣ್ಣಕ್ಕೆ ಬದಲಾಗಿ ಕಲ್ಲರ್ಗವನ್ನು ಉಪಯೋಗಿಸಿದರು. फिर वे बोले, आओ हम अपने लिए एक शहर बना ले और एक ऐसी मीनार जिसका शिखर पर स्वर्ग तक पहुंचे. ಒಂದು ಪಟ್ಟಣವನ್ನು ಆಕಾಶಕ್ಕೆ ಮುಟ್ಟುವ ಗೋಪುರವಷ್ಟು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಎಂಬುದಾಗಿ ವಿಚಾರದಲ್ಲಿದ್ದರು. हम अपने लिए नाम कमा ले जिससे हम सारी पृथ्वी पर बिखर न जाए. ನಾವು ಬೇರೆ ಕಡೆಗೆ ಚದುರಿಸಲ್ಪಡದೆ ನಾವು ಒಳ್ಳೆ ಹೆಸರನ್ನ ಗಳಿಸಿಕೊಳ್ಳೋಣ ಎಂಬುದಾಗಿ ವಿಚಾರದಲ್ಲಿದ್ದರು. त्या ठिकाणी वचन काय म्हणते बघा, आम्ही आपल्यासाठी नाव कमवूया म्हणते. ಇಲ್ಲಿ ಅವರ ಹೆಸರು ಗಳಿಸಿಕೊಳ್ಳೋದನ್ನ ಎಂಬುದಾಗಿ ಇದ್ದಾರೆ. तर आपल्यासाठी नाव कमवणं हे त्यांचे विचार होते.
ಅವ್ರಿಗೋಸ್ಕರ ಹೆಸರನ್ನು ಗಳಿಸಬೇಕೆಂಬುದಾಗಿ ಅವರ ವಿಚಾರ. त्यांनी काय केलेलं आहे, एक भिंत बांधायचा विचार केलेला आहे, शहर बनवायचा विचार केलेला आहे. ಅವರು ಒಂದು ದೊಡ್ಡ ಗೋಪುರವನ್ನ ಕಟ್ಟಿ ಒಂದು ದೊಡ್ಡ ಪಟ್ಟಣವನ್ನ ನಿರ್ಮಾಣ ಮಾಡಬೇಕೆಂಬುದಾಗಿ ವಿಚಾರದಲ್ಲಿದ್ದಾರೆ. त्या ठिकाणी देवाची इच्छा नव्हती, ಅದು ದೇವರ ಒಂದು ಚಿತ್ತ ಇರಲಿಲ್ಲ. तर त्यांची इच्छा होती की आम्ही आमच्यासाठी नाव कमवूया. ಆದ್ರೆ ಅವರ ಒಂದು ಇಚ್ಛೆ ಇತ್ತು ಏನಂದ್ರೆ ಅವ್ರ ಹೆಸರು ಗಳಿಸಿಕೊಳ್ಳೋದಕ್ಕಾಗಿ ಪಟ್ಟಣವನ್ನು ಕಟ್ಟಬೇಕೆಂಬುದಾಗಿ. तर या ठिकाणी देवाने एक मोठं काम केलेलं आहे. ಆದ್ರೆ ಇಲ್ಲಿ ದೇವರು ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. तर ते काम काय, हे यांच्या काय? भाषेमध्ये उलझन पैदा केलेलं आहे. ಆದ್ರೆ ಅವರ ಭಾಷೆಗಳಲ್ಲಿ ದೇವರು ಭೇದವನ್ನು ಉಂಟು ಮಾಡಿದ್ದಾನೆ. ते भेद का उत्पन्न केलेला ಆ आहे? ಭೇದ ಯಾಕೆ ಉಂಟು ಮಾಡಿದ? कारण का माणसाला कुठलीही गोष्ट असाध्य नाही, ಯಾಕಂದ್ರೆ ಮನುಷ್ಯರಿಗೆ ಅಸಾಧ್ಯವಾದದ್ದು ಯಾವುದೊಂದು ಇಲ್ಲ. त्यासाठी परमेश्वराने त्यांच्यामध्ये भेद उत्पन्न केलेला आहे. ಅದಕ್ಕಾಗಿ ದೇವರು ಅವರ ಭಾಷೆಯಲ್ಲಿ ಭೇದವನ್ನು ಉಂಟು ಮಾಡಿದ. बघा इथं किती मोठं कार्य झालेलं आहे. इल्ली- आम्ही मगाशी वाचलेलं आहे, त्याच्यामध्ये जे भेद होते वेगवेगळ्या भाषेमध्ये तिथे एक केलेला आहे. ಅಲ್ಲಿ ಆಗಲೇ ನಾವು ನೋಡಿರುವಂತ ವಾಕ್ಯದಲ್ಲಿ ಅಲ್ಲಿ ಭೇದ ಭಾವಗಳು ಇದ್ದಂತ ಸ್ಥಳದಲ್ಲಿ ದೇವರು ಒಂದನ್ನು ಮಾಡಿದ್ದಾನೆ. आणि ह्या ठिकाणी ಅಲ್ಲಿ ಇಲ್ಲಿ एकच भाषा आहे, ಎಲ್ಲ ಒಂದೇ ಭಾಷೆ ಇದೆ. दुसऱ्या भाषेमध्ये कोण काय सांगणार नाही. ಬೇರೆ ಭಾಷೆಯಲ್ಲಿ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. त्यांच्या भाषेत सगळं सांगायला लागले, ಅವರ ಭಾಷೆಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. पण देवाने त्यांना ती भाषा बोलायला दिली ಆದ್ರೆ नाही. ದೇವರು ಆ ಒಂದೇ ಭಾಷೆಯಲ್ಲಿ ಇರ್ಲಿಕ್ಕೆ ಅವರನ್ನು ಬಿಡ್ಲಿಲ್ಲ. त्यांच्यामध्ये भेदभाव उत्पन्न ಆ झाला, ಭಾಷೆಯಲ್ಲಿ ಭೇದ ಭಾವ ಉಂಟು ಮಾಡಿ त्यांना एकमेकाची भाषा समजली नाही. ಅವರು ಒಬ್ಬರು ಮಾತಾಡೋದು ಒಬ್ಬರಿಗೆ ಅರ್ಥ ಆಗಲಿಲ್ಲ. जे कार्य ठरलेलं होतं ಯಾವ ಕಾರ್ಯ ಅಲ್ಲಿ ನಿರ್ವಾಹ ಮಾಡ್ತಿದ್ರು ते तिथंच नाश झालं, ಅದು ಅಲ್ಲೇ ಕಾರ್ಯ ಮುಕ್ತಾಯವಾಯ್ತು. ते तिथं राहिले नाही. ಅವರು ಅಲ್ಲೇ ಇರಲಿಲ್ಲ. ते सगळे वेगवेगळ्या देशाला जाऊन बसले ಎಲ್ಲ ಕಡೆಯಲ್ಲಿ ಚದರಿ ಹೋದ್ರು आणि ते देवाचं कार्य घडलेलं. ಮತ್ತು ಅಲ್ಲಿ ದೇವರ ಕಾರ್ಯ ನಡೆಯಿತು. जर का ते झालं असतं, ಒಂದು ವೇಳೆ ಅದಾದ್ರೆ चारीकडे भिंती बांधले असते, ಎಲ್ಲ ನಾಲ್ಕು ಕಡೆ ಗೋಡೆ ಕಟ್ತಿದ್ರು. एकच जागे भिंतीमध्ये ते राहिले असते, ಅಲ್ಲೇ ಒಂದೇ ಸ್ಥಳದಲ್ಲಿ ಅವರೆಲ್ಲರೂ ಇರ್ತಿದ್ರು. पृथ्वी पूर्ण खाली राहिली असती. ಎಲ್ಲ ಇಡೀ ಭೂಮಿ ಖಾಲಿ ಆಗಿತ್ತು. देवाची इच्छा पूर्ण झाली नसती. ಆದ್ರೆ ದೇವರ ಚಿತ್ತ ಅಲ್ಲಿ ಪೂರ್ಣವಾಗ್ತಿರ್ಲಿಲ್ಲ. देवाची इच्छा काय होती, ಆದ್ರೆ ದೇವರ ಚಿತ್ತ ಏನಾಗಿತ್ತು? फलो फुलो पृथ्वी पर फैल जाओ. ಅವ್ರು ಹೇಳಿದ್ದಾರೆ, ನೀವು ಎಲ್ಲ ಅಭಿವೃದ್ಧಿ ಹೊಂದಿ ಎಲ್ಲಾ ಸ್ಥಳಗಳಲ್ಲಿ ನೀವು ಅಭಿವೃದ್ಧಿಯಾಗಿ ನೀವು ಎಲ್ಲಾ ಕಡೆಗಳಲ್ಲಿ ಹೋಗ್ರಿ ಅಂತ ಹೇಳಿ या ठिकाणी देवाने आपलं कार्य पूर्ण केलेलं आहे. ದೇವರು ತನ್ನ ಕಾರ್ಯವನ್ನು ಪೂರ್ತಿಗೊಳಿಸಿದ. आज आम्ही सगळेजण आपल्या आपल्या इच्छेने आलो असणार, ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಇಚ್ಛೆಯಿಂದ ಇಲ್ಲಿ आपलं ಬಂದಿರಬಹುದು. कार्य ठरलेलं असणार, ಇವತ್ತು ನಮ್ಮದೇ ಕಾರ್ಯಗಳು ನಾವು ನಿರ್ಧಾರ ಮಾಡಿಕೊಂಡಿರಬಹುದು. स्वतःला काहीतरी करायची इच्छा ನಾವು असेल, ನಮ್ಮನ್ನು ಏನಾದ್ರೂ ಮಾಡಿಕೊಳ್ಬೇಕೆಂಬುದಾಗಿ ವಿಚಾರದಲ್ಲಿ पण ಇರಬಹುದು. या लोकांना हमेशा आठवण ठेवा, ಆದ್ರೆ ಈ ಜನರನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. देवाने यांची इच्छा पूर्ण केला नाही ದೇವರು ಇವರ ಚಿತ್ತವನ್ನು ಪೂರ್ಣ ಮಾಡ್ಲಿಕ್ಕೆ ಬಿಡ್ಲಿಲ್ಲ आणि त्यांची इच्छा देवाची नव्हतीच. ಮತ್ತು ಅವರ ಒಂದು ಆಸೆ ಅದು ದೇವರ ಚಿತ್ತ ಆಗಿರಲಿಲ್ಲ. त्यासाठी ह्या ग्रुपला बाहेर काढून वेगळं केलेलं आहे. ಆದ್ರೆ ಈ ಒಂದು ಗುಂಪನ್ನ ಹೊರಗಡೆ ಮಾಡಿ ಚದುರಿಸಿಬಿಟ್ಟಿದ್ದಾರೆ. कारण जगामध्ये देवाची इच्छा पूर्ण करण्यासाठी या लोकांना वेचलेलं आहे. ಆದ್ರೆ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ದೇವರ ಚಿತ್ತ ಪೂರ್ಣ ಆಗಬೇಕೆಂಬುದಾಗಿ ದೇವರು ಆ ರೀತಿ ಕಾರ್ಯ तर ಮಾಡಿದ್ದಾರೆ. प्रत्येक आम्ही जण एक भिंत न बांधता ಇಲ್ಲಿ ಇದ್ದಂತವರು ನಾವು ಎಲ್ಲರೂ ಒಂದೇ ಗೋಡೆಯನ್ನು ಕಟ್ಟಿಕೊಳ್ಳದೆ ओपन मध्ये आम्ही देवाचं कार्य करण्यासाठी प्रेषितांसारखं आम्ही ನಾವು ಬಹಿರಂಗವಾಗಿ ಕಾರ್ಯ ಮಾಡ್ಲಿಕ್ಕೆ ನಾವು ಅಪೋಸ್ತಲರ ಹಾಗೆ ಮುಂದುವರಿಬೇಕು. त्या प्रकारे आम्ही काम करणं गरजेचं आहे. ಆ ರೀತಿಯಾಗಿ ಕೆಲಸ ಮಾಡುವಂತದ್ದು ಬಹಳ ಪ್ರಾಮುಖ್ಯ. त्यासाठी पवित्र आत्म्याला भरपूर रीतीने तुम्ही आपल्यामध्ये घेऊन ಅದಕ್ಕಾಗಿ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ त्याचं स्वागत करून ಆತನನ್ನ ಸ್ವಾಗತಿಸುತ್ತಾ त्याच्या इच्छेनुसार ಆತನ ಚಿತ್ತದಂತೆ पुढे कार्य करणं गरजेचं आहे. ಮುಂದೆ ಕಾರ್ಯ ಮಾಡೋದು ಬಹಳ ಪ್ರಾಮುಖ್ಯ. पवित्र आत्म्याचं महत्वाचं कार्य काय माहितीये का? ಪರಿಶುದ್ಧಾತ್ಮನ ಮಹತ್ವವಾದ ಕಾರ್ಯ ಏನು ಗೊತ್ತಾ? जीवन प्रदान करणं. ಆತನು ಜೀವವನ್ನ ನೀಡುವ ಆತ. त्यासाठी वचन काय सांगते, ಅದಕ್ಕಾಗಿ ವಾಕ್ಯ ಏನ್ ಹೇಳ್ತದೆ? जो पवित्र आत्म्यामध्ये ಯಾರು ಪರಿಶುದ್ಧಾತ್ಮನಲ್ಲಿ परिपूर्णते भरतो ಪರಿಪೂರ್ಣರಾಗ್ತಾರೋ तो जीवनाला प्राप्त करतो, ಅವರು ಜೀವನವನ್ನ ಹೊಂದಿಕೊಳ್ತಾರೆ. तो अनंत जीवनाला प्राप्त करतो. ಅವರು ನಿರಂತರ ನಿತ್ಯತ್ವದ ಜೀವನವನ್ನ ಹೊಂದಿಕೊಳ್ತಾರೆ. त्यासाठी ಅದಕ್ಕೋಸ್ಕರ या जगातल्या सगळ्यात महत्वाची गोष्ट म्हणजे ಈ ಜಗತ್ತಿನಲ್ಲಿ ಮಹತ್ವವಾದಂತ ವಿಷಯ ಏನಂದ್ರೆ जो पवित्र आत्मा आहे ಪರಿಶುದ್ಧಾತ್ಮನೇನಿದಾನೋ तो इथं बसलेल्या हरेकामध्ये आहे. ಆ ಪರಿಶುದ್ಧಾತ್ಮನಲ್ಲಿ ಕೂತ आणि हरेक व्यक्ती ते कार्य करण्यासाठी ಪ್ರತಿಯೊಬ್ಬ ವ್ಯಕ್ತಿಯ ಕಾರ್ಯ ಮಾಡ್ಲಿಕ್ಕಾಗಿ दृढ आहे. ದೃಢವಾಗಿದೆ. ज्या प्रकारे ಯಾವ ರೀತಿಯಲ್ಲಿ शिष्य लोक दृढ होते. ಶಿಷ್ಯರು ಅವರು ದೃಢವಾಗಿದ್ರು. आज आम्ही पवित्र आत्म्याला धन्यवाद मानूया. ಇವತ್ತು ಪರಿಶುದ್ಧಾತ್ಮನಿಗೆ ನಾವು ವಂದನೆಗಳನ್ನು ಹೇಳೋಣ. प्रभू येशूचे कार्य पूर्ण झाल्यानंतर ಆ ಒಂದು ಯೇಸುವಿನ ಕಾರ್ಯ ಪೂರ್ತಿ ಆದ ಮೇಲೆ पवित्र आत्म्याला प्रभू येशूने आपल्यामध्ये पाठवलेला आहे. ಪರಿಶುದ್ಧಾತ್ಮನನ್ನ ಕರ್ತನು ಈ ಒಂದು ಭೂಮಿಯಲ್ಲಿ ಕಳಿಸಿಕೊಟ್ಟಿದ್ದಾರೆ. आज एकटा पण जर व्यक्ती जर बाहेर जात असेल देवाची इच्छा कार्य करण्यासाठी, ಇವತ್ತು ದೇವರ ಒಂದು ಚಿತ್ತವನ್ನ ಮಾಡ್ಲಿಕ್ಕಾಗಿ ಯಾವ ವ್ಯಕ್ತಿ ಹೊರಗಡೆ ಹೋಗ್ತಿರ್ತಾರೋ या संसारात त्याचं कोणी नसलं तरी पण ಈ ಒಂದು ಜಗತ್ತಿನಲ್ಲಿ ಅವರಿಗೆ ಯಾರು ಇರ್ಲಿಲ್ಲ ಅಂದ್ರೂ ಕೂಡ
प्रभू येशू म्हणतोय, ಯೇಸು ಹೇಳ್ತಾನೆ, मी तुम्हाला अनाथ सोडत नाही, ನಾನ್ ನಿಮ್ಮನ್ನ ಅನಾಥರನ್ನಾಗಿ ಬಿಡೋದಿಲ್ಲ, मी तुम्हाला एक सहाय्यक पाठवतो, ನಾನ್ ನಿಮಗೆ ಒಬ್ಬ ಸಹಾಯಕನನ್ನು तो ಕಳಿಸಿಕೊಡ್ತೇನೆ. पवित्र आत्मा तुमच्या बरोबर राहील, ಆತನು ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಇರ್ತಾನೆ. त्याच्याद्वारे तुम्ही कार्य करा, ಆತನ ಮೂಲಕ ನೀವು ಕಾರ್ಯ ಮಾಡ್ರಿ. त्या सृष्टीच्या अंतपर्यंत तुमच्याशी बनून राहील ಈ ಒಂದು ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. आणि तुम्हाला परिपूर्ण तयार करेल. ಆತನು ನಿಮ್ಮನ್ನು ಸಿದ್ಧಗೊಳಿಸ್ತಾನೆ. कारण का नवीन आकाश, नवीन यरूशलेम, ಯಾಕಂದ್ರೆ ಹೊಸ ಭೂಮಿ, ಹೊಸ ಯೆರೂಸಲೇಮ್, नवीन पृथ्वी, ಅದು ಹೊಸ ಭೂಮಿ, त्याच्यावरती तुम्ही निवास करण्यासाठी ಅದರಲ್ಲಿ ನೀವು ವಾಸ देव ಮಾಡಬೇಕೆಂಬುದಾಗಿ तुम्हाला पूर्ण तयार करत आहे. ದೇವರು ನಿಮ್ಮನ್ನು ಸಿದ್ಧಗೊಳಿಸ್ತಾ ಇದ್ದಾನೆ. देव तुम्हाला बाहेर पाठवत आहे. ದೇವರು ನಿಮ್ಮನ್ನು ಹೊರಗೆ ಕಳಿಸ್ತಾ ಇದ್ದಾನೆ. त्यासाठी ಅದಕ್ಕೋಸ್ಕರ कोणाच्या बंधनामध्ये न राहता, ಯಾರ ಬಂಧನದಲ್ಲಿ ಇರದೆ, कोणाच्या भीतीमध्ये न राहता, ಯಾರ ಭಯದಲ್ಲಿ ಇರದೆ, दृढतापूर्वक ದೃಢದಿಂದ देवाचे वचन सारण्यास, ದೇವರ ವಾಕ್ಯವನ್ನು ಸಾರ್ಲಿಕ್ಕಾಗಿ, पवित्र आत्म्याचे कार्य करण्यास ಪರಿಶುದ್ಧಾತ್ಮನ ಕಾರ್ಯವನ್ನು ಮಾಡಲಿಕ್ಕಾಗಿ ಪೂರ್ತಿ ಆಗಬೇಕು. Praise the Lord. तर ज्या प्रकारे मी सांगितलं जीवन आहे म्हणून, ಯಾವ ರೀತಿ ನಾನು ಹೇಳಿದೆ, ಆತನು ಜೀವ ಕೊಡುವ ಆತನು ಎಂಬುದಾಗಿ. रोमन्स चॅप्टर 8 ರೋಮ 8ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, वचन 11. ರೋಮ 8:11. ಯೇಸುವನ್ನು ಸತ್ತರೊಳಗಿಂದ ಜೀವಿತರಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿಯೂ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. Praise the Lord. या ठिकाणी वचन काय सांगते बघा, ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ. जैसे कि धर्म ग्रंथ में लिखा है, ईश्वर ने उनकी बुद्धि को जिसने यीशु को मृतकों में से जिलाया, यदि उसका आत्मा आप लोगों में निवास करता है, तो जिसने यीशु मसीह को मृतकों में से जिलाया, वह अपने आत्मा द्वारा जो आप निवास करता है, आपको नश्वर शरीर को भी जीवित प्रदान करेगा. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಮ್ಮಲ್ಲಿ ಒಂದು ವೇಳೆ ವಾಸವಾಗಿದ್ರೆ, ಸತ್ತವರೊಳಗಿಂದ ಎಬ್ಬಿಸಿದಾತನು ಆತನು ನಿಮ್ಮಲ್ಲಿ ಕೂಡ ವಾಸವಾಗಿದ್ದು, ಆತ್ಮನ ಮೂಲಕ ನಮ್ಮ ಮೃತ್ಯ ದೇಹಗಳನ್ನು ಕೂಡ ಆತನು ಬದುಕಿಸ್ತಾನೆ ಎಂಬುದಾಗಿ ಹೇಳ್ತಾರೆ. त्या ठिकाणी बघा, मी मगाशी सांगितल्या प्रकारे तुम्हाला आत्मा जीवन प्रदान करतो म्हणून, ಆಗಲೇ ಹೇಳಿದ ಹಾಗೆ ಆತ್ಮನು ನಮಗೆ ಜೀವ ನೀಡ್ತಾನೆ ಎಂಬುದಾಗಿ. येशू शारीरिक रूपामध्ये जन्माला आला. ಯೇಸು ಶಾರೀರಿಕವಾಗಿ ಜನಿಸಿದ. हा, पण ज्या वेळेला त्यांनी पिता परमेश्वराचे कार्य पूर्ण केले, ಯಾವಾಗ ತಂದೆಯಾದ ದೇವರ ಚಿತ್ತವನ್ನು ಪೂರ್ತಿಗೊಳಿಸಿದನು, आणि ते पूर्ण कार्य झाल्यानंतर, ಅದು ಪೂರ್ತಿ ಆದ ಮೇಲೆ, त्यांनी मेल्यानंतर ಆತನು ಸತ್ತ ಮೇಲೆ पवित्र आत्मा त्यांना पुनर्जीवित केलेला आहे. ಪರಿಶುದ್ಧಾತ್ಮನ ಆತನನ್ನು ಮತ್ತೆ ಪುನರ್ಜನ್ಮದಲ್ಲಿ ತೆಗೆದುಕೊಂಡು ಬಂದ. तेच वचन सांगते की ಅದೇ ವಾಕ್ಯ ಇಲ್ಲಿ ಹೇಳ್ತಾ ಇದೆ, जो पवित्र आत्मा येशूला जीवन केला, ಆ ಪರಿಶುದ್ಧಾತ್ಮನು ಯೇಸು ಸ್ವಾಮಿಯ ಮೃತ್ಯ ದೇಹವನ್ನು तो ಎಬ್ಬಿಸಿದ. आम्हाला आणि तुम्हाला पण जीवन करण्यामध्ये ಆತನು सक्षम आहे. ನಿಮ್ಮನ್ನು ನಮ್ಮನ್ನು ಎಬ್ಬಿಸಲಿಕ್ಕೆ ಕೂಡ ಆತನು ಸಮರ್ಥ ಉಳ್ಳಾತ. पवित्र आत्मा महान आहे. ಪರಿಶುದ್ಧಾತ್ಮನು ಮಹತ್ವ ಉಳ್ಳಾತನಾಗಿದ್ದಾನೆ. पवित्र आत्म्याशिवाय कुठलीही गोष्ट असाध्य आहे. ಪರಿಶುದ್ಧಾತ್ಮನ ಇಲ್ಲದೆ ಎಲ್ಲಾ ಕಾರ್ಯಗಳು ಅಸಾಧ್ಯವೇ. ज्या प्रकारे ಯಾವ ರೀತಿಯಲ್ಲಿ मगाशी आम्ही वाचलो, ಆಗ್ಲೇ ನಾವು ಓದಿದ್ದೇವೆ, जे पवित्र आत्म्याच्या इच्छामध्ये नसताना तो कार्य करत होते ते लोक, ಪರಿಶುದ್ಧಾತ್ಮನ ಒಂದು ಚಿತ್ತ ಇಲ್ಲದೆ ಕಾರ್ಯ ಮಾಡ್ತಿದ್ರು ಆ त्यांचं ಜನರು. कार्य नाश झालेला आहे. ಅವರ ಕಾರ್ಯ ಅದು ವ್ಯರ್ಥವಾಯಿತು. ज्या वेळेला जिथं भिंत नाही त्या ठिकाणी कलिसिया बनलेली आहे, ಎಲ್ಲಿ ಗೋಡೆ ಇಲ್ಲವೋ ಅಲ್ಲಿ ಒಂದು ಸಭೆಯಾಗಿತ್ತು. त्या प्रकारे ಆ ರೀತಿಯಲ್ಲಿ आमच्यामध्ये पण ನಮ್ಮಲ್ಲಿ ಕೂಡ पवित्र आत्मा कार्य करून ಪರಿಶುದ್ಧಾತ್ಮನ आम्हाला ಕಾರ್ಯ ಮಾಡಿ मरणातून जीवन करणार आहे. ನಮ್ಮನ್ನು ಮರಣದಿಂದ ಜೀವಕ್ಕೆ ಪಾರು ಮಾಡಬೇಕು. त्यासाठी सर्वात महत्वाचं म्हणजे या जगामध्ये काय आहे, पवित्र आत्मा आहे. ಈ ಲೋಕದಲ್ಲಿ ಪರಿಶುದ್ಧಾತ್ಮನಿದ್ದಾನೆ. भरपूर लोक विचार करतात की
पैसा सगळ्यात महत्वाचा आहे. ಅನೇಕರು ವಿಚಾರ ಮಾಡ್ತಾರೆ ಈ ಲೋಕದಲ್ಲಿ ಹಣವೇ ಬಹಳ बंगला ಮಹತ್ವ. गाडी जे काय सगळं महत्वाचं आहे. ಬಂಗ್ಲೆ ಕಾರು ಇದೆಲ್ಲ ಆಸ್ತಿ ಸಂಪತ್ತೇ ಎಲ್ಲ ಮಹತ್ವವಾದಂತದ್ದು. पण वचन सांगते या सृष्टीवरती सगळ्यात महत्वाचा म्हणजे पवित्र आत्मा आहे. ಆದ್ರೆ ದೇವರ ವಾಕ್ಯ ಹೇಳ್ತದೆ ಎಲ್ಲದಕ್ಕಿಂತಲೂ ಅಮೂಲ್ಯವಾದಂತ ಅವರು ಪರಿಶುದ್ಧಾತ್ಮನೇ ಎಂಬುದು. त्यासाठी पवित्र आत्म्यामध्ये ಅದಕ್ಕೋಸ್ಕರ ಪರಿಶುದ್ಧಾತ್ಮನಲ್ಲಿ बनून राहणं आवश्यक आहे. ನಾವು ಇರೋದು ಬಹಳ ಪ್ರಾಮುಖ್ಯ. आणि तो पवित्र आत्माच आम्ही दुसऱ्यांना जरुरीचा आहे. ಆ ಪರಿಶುದ್ಧಾತ್ಮನು ಬೇರೆಯವರಿಗೆ ಕೂಡ ಬಹಳ ಅವಶ್ಯಕ. कारण का आम्ही कोणालाही गिफ्ट द्यायला जातो, ಯಾರಿಗಾದ್ರೂ ನಾವು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೆ साधारण काय बी देऊन येतो. ನಾವು ಸಾಧಾರಣವಾಗಿ ಏನಾದ್ರೂ ಕೊಟ್ಟು ಬರ್ತೇವೆ. पण त्या ठिकाणी ಆದ್ರೆ ಆ ಒಂದು ಸ್ಥಳದಲ್ಲಿ जर तुम्ही ಒಂದು ವೇಳೆ वचन किंवा बायबल दिला ನಾವು ಒಂದು Gift मध्ये. ಪವಿತ್ರ ಶಾಸ್ತ್ರವನ್ನು ನಾವು ಗಿಫ್ಟ್ ಆಗಿ ಕೊಟ್ರೆ तर त्यांच्या जीवनामध्ये ಅವ್ರ ಜೀವಿತದಲ್ಲಿ सर्वात महत्वाची आणि मौल्यवान वस्तू ಅದು ಬಹಳ ಅಮೂಲ್ಯವಾದಂತ ಅವ್ರ ಜೀವಿತದಲ್ಲಿ त्यांच्या जीवनाला जगवणारी, ಅವರ ಜೀವಿತವನ್ನ ಅದು ಉದ್ಧಾರಗೊಳಿಸುವಂತದ್ದು अनंत काल देणारी, ಮತ್ತು ಅವರನ್ನ ನಿತ್ಯತ್ವದಲ್ಲಿ पवित्र ನಡೆಸುವಂತದ್ದು, आत्म्यामध्ये चालवणारी ಶುದ್ಧಾತ್ಮನಲ್ಲಿ ನಡೆಸುವಂತದ್ದು, ते जीवन तुम्हाला ह्या वचनाद्वारे तुम्ही त्यांना देऊन येतो. ಆ ಒಂದು ಜೀವದ ಕಾರ್ಯ ಈ ಒಂದು ವಾಕ್ಯದಲ್ಲಿದೆ. ಆ ವಾಕ್ಯ ನೀವು ಅವರಿಗೆ ಕೊಟ್ಟು ಬಂದ್ರೆ ಎಲ್ಲಾ ಕಾರ್ಯಗಳು ನಡೆಯುತ್ತೆ. त्यासाठी पवित्र आत्म्याच्या इच्छेनुसार आणि त्यांच्या विचारानुसार चालणं गरजेचं आहे. ಅದಕ್ಕೆ ಪರಿಶುದ್ಧಾತ್ಮನ ಚಿತ್ತಾನುಸಾರವಾಗಿ ನಡೆದುಕೊಳ್ಳೋದು ಬಹಳ ಪ್ರಾಮುಖ್ಯ. सर्वप्रथम म्हणजे देवाने जे काही आम्हाला दिलेलं आहे ಎಲ್ಲದಕ್ಕಿಂತ ಮೊದಲನೇದಾಗಿ ದೇವರು ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೋ ते सर्वात मोठं आहे. ಅದು ಎಲ್ಲದರಲ್ಲಿ ದೊಡ್ಡದಾಗಿದೆ. त्यासाठी आम्ही पवित्र आत्म्याला पिता परमेश्वराला धन्यवाद मानूया. ಅದಕ್ಕಾಗಿ ನಾವು ಪರಿಶುದ್ಧಾತ್ಮನಿಗೆ ವಂದನೆಗಳನ್ನು ಸಲ್ಲಿಸೋಣ. ಚಪ್ಪಾಳೆ ತಟ್ಟುತ್ತಾ ಹಲ್ಲೆಲೂಯ, ಹಲ್ಲೆಲೂಯ. ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಜೀವಿತದಲ್ಲಿ ಬಹಳ ಮಹತ್ವವಾದಂತದ್ದಾಗಿದೆ. ಓಕೆ.